ಪಾದಾಲು ಗೋವಿಂದೋ, ಅಮರನಾರಾಯಣ ಸ್ವಾಮಿ ಪಾದಾಲು ಗೋವಿಂದೋ, ಆಲಮಗಿರಿ ಕಲ್ಕಿ ಲಕ್ಷ್ಮೀ ವೆಂಕಟರಮ ಸ್ವಾಮಿ ಪಾದಾಲು ಗೋವಿಂದೋ, ಭೀಮಲಿಂಗೇಶ್ವರ ಸ್ವಾಮಿ ಪಾದಾಲು ಗೋವಿಂದೋ, ಶ್ರೀರಾಮಚಂದ್ರ ಪಾದಾಲು ಗೋವಿಂದೋ, ಸದ್ಗುರು ತಾತಯ್ಯನವರ ಪಾದಾಲು ಗೋವಿಂದೋ, ಪಾರ್ವತಿ ಪತಯೇ ಹರ ಹರ ಮಹಾದೇವ್. ಶ್ರೀ ಗಣನಾಥುನಿ ಶಾರದಾ ಸತ್ಕವಲನ್ ಸಹಜ ಯೋಗಿ ಮುನುಲನ್ ಸುರುಲನ್ ದೇವ ಬ್ರಾಹ್ಮಣ ಧನ್ಯುನಿ ಸಕಲಂತರ್ಯಾಮಿ ಹರಿನಿಚಾಲ ಭಜಂತು. ಸದ್ಗುರು ಯೋಗಿನಾರಾಯಣ ಯತೀಂದ್ರ ಪಾದದಲ್ಲಿ ಮಾನಸಿಕ ಪೂಜೆಯನ್ನು ಮಾಡುತ್ತಾ ಶ್ರೀರಾಮಚಂದ್ರನ ಪಾದದಲ್ಲಿ ಆತ್ಮ ಪೂಜೆಯನ್ನು ಮಾಡುತ್ತಾ ಎಲ್ಲ ಭಕ್ತಾದಿಗಳೇ, ಋಷಿ ಮುನಿಗಳು ಧರ್ಮದ ಎಲ್ಲ ಯುಗದಲ್ಲೂ ಕೂಡ ಧರ್ಮ ಆಚರಣೆ ಮಾಡೋದಕ್ಕೆ ಏನು ಧರ್ಮ ಅದರೆಲ್ಲರ ಬಗ್ಗೆ ಅರಿವು ಮಾಡಿಕೊಡ್ತಾರೆ. ಒಂದು ಯುಗದಲ್ಲೂ ಒಂದು ಧರ್ಮ ಒಂದೇ ಇದ್ದರೂ ಕೂಡ ಧರ್ಮದ ಸೂತ್ರಗಳನ್ನ ಬೇರೆ ಬೇರೆ ಆಗ್ತಾ ಇರ್ತದೆ. ಒಂದು ಯುಗದಲ್ಲೂ ಬೇರೆ ಬೇರೆ ದಾರಿಯನ್ನು ತೋರಿಸ್ಕೊಡ್ತಾ ಇರ್ತಾನೆ. ಸತ್ಯಯುಗದಲ್ಲಿ ಭಾಳ ವಿಚಿತ್ರವಾದಂಥ ಒಂದು ನಿದರ್ಶನ ಆಗ್ತದೆ. ಅದೇ ಸೂತ್ರ ಆಗ್ಬಿಡ್ತದೆ. ಧರ್ಮದ ಸೂತ್ರ ಯಾವ ರೀತಿಯಾಗಿ ಗೋಚರ ಮಾಡಿಕೊಟ್ರು ಅಂತಕ್ಕಂಥದ್ದನ್ನು ನಮಗೆ ಅರಿವಾಗ್ತದೆ. ಜಮದಗ್ನಿ ಮಹಾಋಷಿ ಬ್ರಹ್ಮಜ್ಞಾನಿ ಪರಮಾತ್ಮನಲ್ಲಿ ಐಕ್ಯ ಆಗಿ ಕುಳಿತುಕೊಂಡಿದ್ದಾನೆ. ಜೀವಾತ್ಮ ಪರಮಾತ್ಮ ಒಂದಾಗಿದೆ. ಅಂಥ ಸಮಯದಲ್ಲಿ ಒಬ್ಬ ರಾಜ ಬಂದು ಕ್ಷತ್ರಿಯ ಅವನ ತಲೆಯನ್ನು ತೆಗೆದು ಹಾಕ್ಬಿಡ್ತಾನೆ. ಎಂಥ ಪಾಪ! ಒಬ್ಬ ಪರಮಾತ್ಮನಲ್ಲಿ ಸೇರ್ತಕ್ಕಂಥ ಋಷಿ ಮುನಿ ಎಲ್ಲ ವೈರಾಗ್ಯ ಎಲ್ಲವನ್ನೂ ಬಿಟ್ಬಿಟ್ಟಿದ್ದಾನೆ. ಎಲ್ಲ ಜೀವರಾಶಿಗಳಿಗೂ ಎಲ್ಲರಿಗೂ ಅಪ್ಪ ನಿನಗೆ ಎಲ್ಲ ನಾನು ಇದ್ದೇನೆ, ನಿನಗೆ ದಾರಿನ ತೋರಿಸ್ಕೊಡ್ತೇನೆ ಅಂತ ಎಲ್ಲವನ್ನೂ ಅಂಥ ಋಷಿ ಮುನಿ ಹೇಳುವಂಥ ಗುರುಗಳನ್ನು ತಲೆನೇ ಕಡಿದು ಹಾಕಬೇಕಾದ್ರೆ ಇನ್ನು ಎಂಥ ಒಂದು ಪರಿಸ್ಥಿತಿ ಬರ್ತದೆ. ಆವಾಗ ಏನಾಗ್ತದೆ? ಸೂತ್ರ ಪರಮಾತ್ಮ ಋಷಿ ಮುನಿಗಳು ಏನಂತ ಕೊಡ್ತಾರೆ? ಅಪ್ಪ ರಕ್ಷಣೆ ಆಗಬೇಕು, ಸತ್ಯುಗದಲ್ಲಿ ರಕ್ಷಣೆ ಆಗಬೇಕು, ಧರ್ಮ ರಕ್ಷಣೆ ಆಗಬೇಕು. ಧರ್ಮ ರಕ್ಷಣೆ ಆಗುವಾಗ ಪರಶುರಾಮ ಬಂದು ಎಲ್ಲ ಕ್ಷತ್ರಿಯನೂ ಕೂಡ ತಲೆಯನ್ನು ಕಡಿದು ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ. ಅದು ರಕ್ಷಣೆ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಬಂದಿದ್ದಾನೆ. ಸಪ್ತ ಋಷಿಗಳು ಅವರು ಒಂದು ಸೂತ್ರವನ್ನು ಕೊಡ್ತಾರೆ. ರಾಮಚಂದ್ರ ಏನು ಮಾಡ್ತಾನಪ್ಪ? ಎಲ್ಲರಿಗೂ ಈ ಧರ್ಮ ಪಾಲನೆಯಿಂದ ತೋರಿಸ್ಕೊಡ್ತಾನೆ. ಒಬ್ಬೊಬ್ರಿಗೂ ತಂದೆ ಮಗನಿಗೆ ಧರ್ಮ ಯಾವ ರೀತಿಯ ನಾನು ನಡ್ಕೋಬೇಕು ಅದನ್ನು ತೋರಿಸ್ಕೊಡ್ತಾನೆ. ತಾಯಿ ಮಗನಿಗೆ, ಅಣ್ಣ ತಮ್ಮಂದರಿಗೆ, ಮಿತ್ರರಿಗೆ, ದೇಶಕ್ಕೆ, ಶತ್ರುಗಳಿಗೆ ಎಲ್ಲವನ್ನೂ ಕೂಡ ಸಪ್ತ ಋಷಿಗಳು ಅಲ್ಲಿದ್ದು ಆ ಪಾಲನೆ ತೋರಿಸ್ಕೊಡ್ತಾರೆ. ಯಾವ ರೀತಿಯಾಗಿ ಧರ್ಮವನ್ನು ನೀನು ನೋಡಬೇಕು, ಯಾವ ರೀತಿ ಆಚರಣೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ದ್ವಾಪರ ಯುಗದಲ್ಲಿ ಕೃಷ್ಣ ಪರಮಾತ್ಮ ಬಂದಿದ್ದಾನೆ. ವ್ಯಾಸರು ಮಹಾಋಷಿಗಳು. ಅವರು ಧರ್ಮವನ್ನು ಕರ್ತವ್ಯವನ್ನು ಆಗಿ ಶ್ರೀ ಕೃಷ್ಣ ಪರಮಾತ್ಮನ ಬಾಯಿಂದ ಕರ್ತವ್ಯದ ನಿಷ್ಕಾಮ ಕರ್ಮ ಇದೇ ದಾರಿ, ಇದೇ ಸೂತ್ರ ತಗೋಪ್ಪ ಅಂತ ಹೇಳಿದರು. ಕರ್ತವ್ಯ
ಇನ್ನು ಕೆಲಸ ಮಾಡೋದು ಅಂತ ಕರ್ತವ್ಯ ಅದು. ಅದೇ ಒಂದು ಸೂತ್ರ, ಇದೇ ಧರ್ಮ ಅಂದ್ಬಿಟ್ರು. ನೋಡಿ ಎಷ್ಟು ಬದಲಾವಣೆ ಇದೆ. ಒಂದೊಂದು ಯುಗದಲ್ಲೂ ಧರ್ಮ ಒಂದೇ, ಆದರೆ ಧರ್ಮವನ್ನು ನೋಡೋ ಅಂಥ ರೀತಿಯಲ್ಲಿ ಯಾವ ರೀತಿ ಇದೆ, ಇದನ್ನು ಯಾರು ತೋರಿಸ್ಕೊಡೋರು? ಋಷಿ ಮುನಿಗಳು ಮಾತ್ರ. ಕಲಿಯುಗದಲ್ಲಿ ಧರ್ಮ ಇದೆ, ಅದು ಯಾವ ರೀತಿಯಾಗಿ ನಾವು ನೋಡಬೇಕು, ಯಾವುದು ಸೂತ್ರ? ತಾತಯ್ಯನವರೇ ಋಷಿ ಮುನಿಗಳು ಮಂತ್ರವನ್ನು ಕೊಟ್ಟಿದ್ದಾರೆ. ಆ ಮಂತ್ರ ಯಾವ ರೀತಿಯಾಗಿ ನಾವು ನೋಡಬೇಕು? ಭಕ್ತಿಯಿಂದ ನೋಡಬೇಕಪ್ಪ ಅಂದರು. ಭಕ್ತಿನೇ ಸೂತ್ರ ಆಗೋಯ್ತು, ಶರಣಾಗತಿ. ಎಲ್ಲ ಮಂತ್ರಗಳು ಆ ಒಂದೊಂದು ಯುಗದಲ್ಲಿ ಋಷಿ ಮುನಿಗಳು ಕೊಡುವಂಥ ಈ ಮಂತ್ರಗಳು, ಆ ಮಂತ್ರವನ್ನು ಭಕ್ತಿಯಿಂದ ಮಾಡಿದಾಗ ಮಾತ್ರ ಅದು ನಮಗೆ ಕಲಿಯುಗದಲ್ಲಿ ದಾರಿಯನ್ನು ಸಿಗ್ತದೆ. ಅದೇ ಈ ಒಂದು ಧರ್ಮದ ಧರ್ಮದಲ್ಲಿ ನಡೆದುಕೊಂಡು ಹೋಗಿ ನಮ್ಮ ಆತ್ಮವನ್ನು ಪರಮಾತ್ಮನ ಸೇರಬೇಕಾದ್ರೆ ಈ ತಾರಕ ಮಂತ್ರ, ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥ ತನೆಯ ದೇವ, ರಾಮ ಶ್ರೀನಾರಾಯಣ, ಇದು ತಾರಕ ಮಂತ್ರ ಅಂತ ಕೊಟ್ಟಿದ್ದಾರೆ. ತಾರಕ ಅಂದರೆ ಹುಟ್ಟು ಸಾವನ್ನ ಗೆಲ್ಲುವಂಥ ಮಂತ್ರ. ಕಲಿಯುಗದಲ್ಲಿ ಯಾರು ಕೊಟ್ಟಿದ್ದಾರೆ ಮಂತ್ರ? ಯಾರೂ ಕೊಟ್ಟಿಲ್ಲ. ತಾತಯ್ಯನವರೊಬ್ಬರೇ ಋಷಿ ಮುನಿಗಳಾಗಿ ತಾರಕ ಮಂತ್ರವನ್ನು ಕೊಟ್ಟಿದ್ದಾರೆ. ಮಂತ್ರದಲ್ಲಿ ನೀವು ನೋಡಿದಾಗ ಗೊತ್ತಾಗ್ತದೆ ಭಕ್ತಿ ಯಾವ ರೀತಿಯಾಗಿ ಇರಬೇಕು. ನಿಮಗೆ ಇವಾಗ ತಾರಕ ಮಂತ್ರ ಉಪದೇಶ ಮಾಡಿದಾಗ ಯಾವ ರೀತಿಯಾಗಿ ನಿಮ್ಮ ಮನಸ್ಸು ಇರಬೇಕು, ಅದು ಭಾರಿ ಮುಖ್ಯ. ನಿಮ್ಮ ಮನಸ್ಸನ್ನು ಯಾವ ರೀತಿಯಾಗಿ ನಿಶ್ಚಲನಲ್ಲಿ ಯಾವ ರೀತಿಯಾಗಿದ್ದು ಈ ಮಂತ್ರವನ್ನು ಹೇಳಬೇಕು. ಇವಾಗ 24 ಗಂಟೆ ಕಾಲ ನೀವು ಈ ಮಂತ್ರವನ್ನು ಸ್ವೀಕಾರ ಮಾಡ್ತಾಯಿದ್ದೀರಿ. ಗುರುಗಳು ಉಪದೇಶ ಮಾಡಿದ್ದಾರೆ, ನೀವು ಸ್ವೀಕಾರ ಮಾಡಿದ್ದೀರಿ. ಯಾವ ರೀತಿ ಮಾಡಬೇಕಪ್ಪ? ಅರಿವು ಆಗಬೇಕು. ಏನಿದು ಮಂತ್ರ? ಎಲ್ಲಿ ಆ ಒಂದು ಶಕ್ತಿಯನ್ನು ಇಟ್ಟಿದ್ದಾನೆ ಅದನ್ನೇ ನೋಡ್ತಾ ಇರ್ರಿ. ಮಧ್ಯಭಾಗದಲ್ಲಿ ಪರಮಾತ್ಮ ಋಷಿ ಮುನಿಗಳು ಅಲ್ಲಿ ನಿಮಗೆ ಗೋಚರ ಮಾಡಿಕೊಡ್ತಾ ಇದ್ದಾರೆ. ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ. ನೋಡಿ, ಸದ್ಗುರು ಕೇಶವ ಅಲ್ಲಿ ನಿಮಗೆ ನಿಲ್ಲಿಸ್ತಾನೆ. ಅಪ್ಪ ಗುರುನ ಶರಣಾಗತಿ ಆಗು. ರಾಮ ದಶರಥ ತನೆಯ ದೇವ, ರಾಮ ಶ್ರೀನಾರಾಯಣ ಆಗೋಯ್ತು. ಯಾವಾಗ ನೀನು ಗುರು ಹತ್ರ ನಿನ್ನ ಮನಸ್ಸನ್ನು ಅಲ್ಲಿ ನಿಲ್ಲಿಸ್ತೀಯೋ, ಭಕ್ತಿಯಿಂದ ನೀನು ನಿಲ್ಲಿಸ್ತೀಯೋ, ಆವಾಗ ಈ ಫಲ ಸಿಗ್ತದಪ್ಪ. ಇಲ್ಲ ಅಂದರೆ ಇಲ್ಲ. ನೋಡಿ, ಇವಾಗ ನಿಮಗೆ ಅರ್ಥ ಆಗ್ತದೆ ಯಾವ ರೀತಿಯಾಗಿ ಈ ಕಲಿಯುಗದಲ್ಲಿ ಇನ್ಯಾವುದೂ ಇಲ್ಲ. ಇಲ್ಲಿ ನಮ್ಗೆ ದಾರಿ ಸಿಗಬೇಕಾದ್ರೆ ಭಕ್ತಿ ಒಂದೇ. ಭಕ್ತಿಗೆ ನಾನಾ ರೀತಿಯಲ್ಲಿ ಸಂತರು ಬಂದು ಅದನ್ನು ಇನ್ನೂ ಭಾರಿ ಸುಲಭ ಮಾಡಿಕೊಟ್ಟಿದ್ದಾರೆ. ದಾಸ ಪಂಥ ಬಂತು, ಅದು ಭಕ್ತಿ ಪಂಥನೇ. ದಾಸ ಪಂಥದಲ್ಲಿ ಕನಕದಾಸರು ಮತ್ತು ಪುರಂದರದಾಸರು ಬಂದರು. ತಾತಯ್ಯನವರು ಹೇಳ್ತಾರೆ, ಕನಕದಾಸರ ಮನೆಯ ಕಸ ಗುಡಿಸೋ ಬಡ ದಾಸ, ಪುರಂದರದಾಸರಿಗೆ ಮಡಿ ಮಾಡೋ ದಾಸ ಅಂತಂದರು. ಅಂದರೆ ಭಕ್ತಿ ಪಂಥ ಇದೇ ಅಪ್ಪ, ಇನ್ಯಾವುದೂ ಇಲ್ಲ. ಭಕ್ತಿನೇ ಮಾರ್ಗ. ನೀನು ದಾಸನಾಗ್ಬಿಡು, ಪರಮಾತ್ಮ ದಾಸನಾಗ್ಬಿಡು. ದಾಸ ಅಂದರೆ ಏನು? ಅದು ವೈರಾಗ್ಯದ ಒಂದು ಮೆಟ್ಲು. ವೈರಾಗ್ಯ ಎಲ್ಲಿವರೆಗೂ ಸಿಗೋದಿಲ್ವೋ ನಿನಗೆ ಆ ಒಂದು ಮೋಕ್ಷ ಸಿಗೋದಿಲ್ಲ. ವೈರಾಗ್ಯ ನಿನಗೆ ಸಿಗಬೇಕಾಗಿದ್ದರೆ ದಾಸಪಂಥದಲ್ಲಿ ಹೋಗಿ ಆ ಒಂದು ಪರಮಾತ್ಮನ ಗುರುಗಳ ಪಾದದಲ್ಲಿ ಸೇರಿದಾಗ ಆ ಒಂದು ವೈರಾಗ್ಯದ ದಾರಿ ನಿನಗೆ ಸಿಗ್ತದೆ, ಒಂದು ಅರಿವಾಗ್ತದೆ ಅಂತಂದರು.
ಇದು ಎಷ್ಟು ಅದರ ಮಹತ್ವ ಎಲ್ಲಿದೆ? ಗುರುಗಳ ಕೈನಲ್ಲಿದೆ, ಗುರು ಉಪದೇಶದಲ್ಲಿದೆ, ಸದ್ಗುರುಗಳ ಉಪದೇಶ ಇದೆ. ಯಾರು ಸದ್ಗುರುಗಳು? ಅವರೇ ಪರಮಾತ್ಮ. ಅವರು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಸದ್ಗುರು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಋಷಿ ಮುನಿಗಳು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಜೀವಾತ್ಮ ಪರಮಾತ್ಮ ಒಂದಾದಾಗ ಅದು ಪರಮಾತ್ಮನೇ. ಆದರೆ ಉಪದೇಶ ಮಾಡುವಾಗ ಗುರುವಾಗಿ ಬಂದು ಜ್ಞಾನೋದಯ ಮಾಡಬೇಕು. ಮಂತ್ರವನ್ನು ಕೊಡೋದು ಗುರುವಾಗಿ ಬಂದು ಮಂತ್ರವನ್ನು ಕೊಡ್ತಾರೆ. ಯಾಕಂದರೆ ಯಾವುದು ಮಂತ್ರ, ಯಾವುದು ಆ ನಾಮಸ್ಮರಣೆ? ಮಂತ್ರ ಅಂದರೆ ಏನು? ಅದೇ ಶಕ್ತಿ, ಅದೇ ಪರಮಾತ್ಮ. ಗುರುವಾಗಿ ಬರ್ತಾನೆ. ತಾತಯ್ಯನವರು ಪರಮಾತ್ಮನ ಆಗಿರ್ಬೋದು, ಆದರೆ ಗುರುವಾಗಿ ಬಂದು ಅಪ್ಪ ನಾರಾಯಣ ಮಂತ್ರವನ್ನು ಕೊಟ್ಟರು. ನೋಡಿ, ಪರಮಾತ್ಮ ಯಾರು? ನಾರಾಯಣ. ನಾಮಸ್ಮರಣೆ. ರಾಮ ಯಾರು? ಪರಮಾತ್ಮ. ಕೊಟ್ಟರೋರು ಯಾರು? ಗುರುಗಳು. ಈ ರೀತಿಯಾಗಿ ನಾಮಸ್ಮರಣೆ ಅಂದರೆ ಪರಮಾತ್ಮನ ನಾಮಸ್ಮರಣೆ. ಅದಕ್ಕೋಸ್ಕರ ಈ ಒಂದು ಕಲಿಯುಗಕ್ಕೆ ರಾಮ ಮತ್ತು ಕೃಷ್ಣ ಋಷಿ ಮುನಿಗಳು ಇವೆರಡೂ ನಿಮ್ಮ ದಾರಿಯನ್ನು ಮಾಡಿದ್ದಾರೆ. ಭಾರಿ ಸುಲಭವಾಗಿ ಸಿಗುವಂಥ ದಾರಿ. ಸತ್ಯುಗದಲ್ಲಿ ಆ ಜ್ಞಾನ ಪಡಿಬೇಕಾಗಿದ್ರೆ ಭಾರಿ ಕಠಿಣ. ಆ ಒಂದು ವೇದಗಳನ್ನು ಜ್ಞಾನದ ಸಂಪತ್ತನ್ನು ಅರಿವು ಮಾಡ್ಕೋಬೇಕಾದ್ರೆ ಅದು ಸುಲಭನೇ. ಅದು ಎಷ್ಟೋ ವರ್ಷಗಳು ತಪಸ್ಸು ಮಾಡಿರ್ತಾರೆ ಆ ಜ್ಞಾನದ ಒಂದು ಇದನ್ನು ಪಡಿಬೇಕಾಗಿದ್ರೆ. ಅವರೆಲ್ಲ ಋಷಿ ಮುನಿಗಳು. ಆದರೆ ಕಲಿಯುಗದಲ್ಲಿ ಭಾರಿ ಸುಲಭವಾಗಿ ನಿಮಗೆ ದಾರಿ ತೋರಿಸ್ಕೊಡ್ತಾರೆ. ಒಂದು ವರ್ಷದಲ್ಲಿ, ಒಂದು ದಿನದಲ್ಲಿ ನೀವು ಪರಮಾತ್ಮನ ನೋಡ್ಬೋದು. ಯಾವಾಗ ಹೇಳ್ತಾರೆ ಜ್ಞಾನಿಗಳು, ಒಂದು ದಿನದಲ್ಲಿ ಪರಮಾತ್ಮ ನೋಡ್ಬೋದು. ದ್ವಾಪರ ಯುಗದಲ್ಲಿ 4 ತಿಂಗಳು ಬೇಕಪ್ಪ ನೀನು ಪರಮಾತ್ಮ ನೋಡೋದಕ್ಕೆ ಅಂತ ಹೇಳ್ತಾರೆ. ತ್ರೇತಾಯುಗದಲ್ಲಿ 1 ವರ್ಷ ಬೇಕಪ್ಪ ನಿನಗೆ ಪರಮಾತ್ಮನ ಹೋಗೋದಕ್ಕೆ ಅಂತ ಹೇಳ್ತಾರೆ. ಸತ್ಯುಗದಲ್ಲಿ 10 ವರ್ಷ ಬೇಕಪ್ಪ ನೀನು ಪರಮಾತ್ಮನ ಹೋಗೋದಕ್ಕೆ ಅಂತ ಹೇಳ್ತಾರೆ. ಅದು ನಿನಗೆ ಯಾವ ರೀತಿಯಾಗಿ ಎಷ್ಟು ಸುಲಭವಾಗಿ ಹೇಳ್ಕೊಡ್ತಾ ಇದ್ದಾರೆ ಅಂದರೆ 10 ವರ್ಷ ಅಂತಂದರೆ ಅದು ಬೇರೆ ಅರ್ಥನೇ ಇದೆ. ನಿನಗೆ ನೋಡಪ್ಪ, ನಿನಗೇನು ಬೇಕಾಗಿದೆ? ಒಂದು ದಿನದಲ್ಲಿ ನಾನು ಹೋಗೋದಲ್ಲ, ನಾನು ಯಾಕೆ ಮಾಡಬಾರ್ದು ಅಂತ ನಿನ್ನ ಮನಸ್ಸು ಬರ್ತದೆ. ಅದು ಋಷಿ ಮುನಿಗಳು ಸುಲಭವಾಗಿ ಧರ್ಮವನ್ನು, ಆ ಜ್ಞಾನವನ್ನು ನೀವು ಅರಿವು ಮಾಡಿಕೊಡ್ತಾ ಇದ್ದಾರೆ. ಭಾರಿ ಸುಲಭವಾಗಿ ಮಾಡಿಕೊಡ್ತಾರೆ. ಎಷ್ಟು ಸುಲಭ ಅಂದರೆ ಒಂದು ದಿನ ಏನಪ್ಪ 24 ಗಂಟೆನಲ್ಲಿ ನಾನು ಹೋಗ್ಬೋದಾ ಅಂತಕ್ಕಂಥದ್ದು. ಆದರೆ ಹೋಗಬೇಕಾಗಿದ್ರೆ ನಾನು ಏನು ಮಾಡಬೇಕು ಅದನ್ನು ನೀನು ಹೇಳ್ತಾನೆ ಮುಂದೆ. ನೋಡಪ್ಪ, ನೀನು ಹೋಗ್ಬೋದು, ಪರಮಾತ್ಮನ ಸೇರ್ಬೋದು, ಒಂದು ದಿನದಲ್ಲಿ ಹೋಗ್ಬಿಟ್ಟು ಸೇರ್ಬೋದಪ್ಪ, ಏನೂ ಯೋಚನೆ ಇಲ್ಲ. ಆದರೆ ಹೋಗಬೇಕಾದ್ರೆ ನೀನು ಏನು ಮಾಡಬೇಕು? 24 ಅವಿದ್ಯೆಗಳಿದ್ದಾವೆ, ಪಂಚೇಂದ್ರಗಳಿದ್ದಾವೆ, ಜ್ಞಾನೇಂದ್ರಗಳಿದ್ದಾವೆ, ಕರ್ಮೇಂದ್ರಗಳಿದ್ದಾವೆ. ಇವೆಲ್ಲವನ್ನೂ ನಾಶವನ್ನು ಮಾಡಿ ಇವೆಲ್ಲ ಗೆದ್ದು ಆವಾಗ ಈ ಒಂದು ಈ ದೇಹ ಏನಿದೆ, ಈ ದೇಹದಿಂದ ಆಚೆ ಬಂದಾಗ ತಾನೇ ಇದೆಲ್ಲ ನೀನು ಗೆದ್ದಾಗ, ಆಚೆ ಬಂದಾಗ ಅಪ್ಪ ನಾನು ಇವಾಗ ಪ್ರಯಾಣ ಮಾಡ್ತಾಯಿದ್ದೇನೆ, ನಾನು ಜ್ಞಾನೋದಯ ಆಗಿದೆ, ನಾನು ಇವೆಲ್ಲವನ್ನು ಸಾಧನೆ ಮಾಡಿದ್ದೇನೆ, ನನ್ನ ಮನಸ್ಸು ಸ್ಥಿರವಾಗಿ ನಿಂತಿದೆ ಪರಮಾತ್ಮನಲ್ಲಿ, ನಾನು ಇವಾಗ ಪ್ರಯಾಣ ಮಾಡ್ತಾ ಇದ್ದೇನೆ. ಅದು ಒಂದು ದಿನದಲ್ಲಿ ಹೋಗ್ಬೋದು. ಹೋಗೋದಕ್ಕೆ ಸಾಧನೆ ಬೇಕು. ಇವಾಗ ಗುರುಗಳು ಇದೇ ಉಪದೇಶ ಮಾಡಿರೋದು ನಿಮಗೆ. ಆ ದಾರಿ, ಆ ಉಪದೇಶ ದಾರಿಯನ್ನು, ಈ ಮಂತ್ರವನ್ನು ಕೊಡ್ತಾ ಇದ್ದಾರೆ ನಿಮಗೆ. ಓಂ ನಾರಾಯಣ ಅದನ್ನು ಕೊಡಲಿಲ್ಲ.
ಯಾಕೆ? ಅದು ಯೋಗದಲ್ಲಿ ಮೂಲಾಧಾರದಿಂದ ಸಹಸ್ರಾರದಲ್ಲಿ ಹೋಗಬೇಕು. ಅದು ನಿಮಗೆ ಕಷ್ಟ ಆಗ್ತದೆ. ಸಾಮಾನ್ಯ ಜನರಿಗೆ ನೀನು ಯೋಗದಲ್ಲಿ ಹೋಗು ಅಂತಂದರೆ ಏನಾಗ್ತದೆ, ಏನು ಅರ್ಥ ಆಗ್ತದಪ್ಪ ಅವರಿಗೆ? ಅದು ಕೊಟ್ಟರೆ ನಿಮಗೆ ಕೊಟ್ಟಿದ್ದಾರೆ, ಕೊಡಬೇಕು, ಕೊಟ್ಟಿದ್ದಾನೆ. ಆದರೆ ಸುಲಭವಾಗಿ ನಿಮಗೇನು, ಯಾವ ರೀತಿಯಾಗಿ ನಿಮ್ಮನ್ನು ಕರ್ಕೊಂಡು ಹೋಗಬೇಕು? ರಾಮ ತಾರಕ ಮಂತ್ರವನ್ನು ಕೊಟ್ಟಿದ್ದಾನೆ. ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ, ರಾಮ ಶ್ರೀನಾರಾಯಣ. ನೀವು ಅರ್ಥ ಮಾಡ್ಕೊಂಡಿದ್ರೂ ಪರವಾಗಿಲ್ಲ, ನೀವು ಅದನ್ನು ಹೇಳ್ತಾ ಹೋದರೆ ಆ ಒಂದು ಶಕ್ತಿ ಎಲ್ಲಿ ಯಾವ ರೀತಿಯಾಗಿ ಕೊಟ್ಟಿದ್ದಾನೆ ಅಂತಂದರೆ ಅದನ್ನು ಎಲ್ಲ ನಿಮ್ಮ ಕಲ್ಮಶವನ್ನು ನಾಶವನ್ನು ಮಾಡುವಂಥ ರೀತಿಯಲ್ಲಿ ಇವತ್ತು 24 ಗಂಟೆ ಕಾಲ ಈ ಒಂದು ರಾಮ ತಾರಕ ಮಂತ್ರ ಪ್ರಾರಂಭ ಮಾಡ್ತಿದ್ದೀರಿ. 24 ಗಂಟೆ ಕಾಲದಲ್ಲಿ ನೀವು ಹೋಗ್ತಿರೋ? ನೋಡಪ್ಪ, ಈ ಜೀವನದ ದಾರಿ ನಿಮಗೆ ಇದಿದೆ. ಇನ್ನು ಮನೆಗೆ ಹೋದ್ಮೇಲೆ ಈ ಮಂತ್ರವನ್ನು ಬಿಡಬೇಡಿ. ಸಂಸಾರ ಇದೆ, ಸಂಸಾರದಲ್ಲಿ ಇರಬೇಕು. ಎಲ್ಲ ಋಷಿ ಮುನಿಗಳಿಗೂ ಸಂಸಾರದಲ್ಲಿ ಇದ್ದರು, ಸಂಸಾರದಲ್ಲೇ ಸಾಧನೆ ಮಾಡಿದ್ರು. ಅರ್ಥವನ್ನು ಮಾಡ್ಕೊಳ್ಳಿ. ವ್ಯಾಸರು ಸಂಸಾರದಲ್ಲೇ ಇದ್ದರು, ಋಷಿ ಮುನಿಗಳು ಸಂಸಾರದಲ್ಲೇ ಇದ್ದರು, ಎಲ್ಲರೂ ಸಂಸಾರದಲ್ಲಿ ಇದ್ದರು. ಆದರೆ ಸಂಸಾರದಲ್ಲಿದ್ದು ಅವ್ರು ಸಾಧನೆ ಮಾಡಿದ್ರು. ಸಪ್ತ ಋಷಿಗಳು ಸಂಸಾರ ಬಿಟ್ಟಿಲ್ಲ, ಅದೇ ಪರಮಾತ್ಮನಲ್ಲಿ ಸೇರಿಬಿಟ್ಟಿದ್ದಾರೆ. ಇದು ನೀವೆಲ್ಲ ಅರಿವು ಮಾಡ್ಕೋಬೇಕು. ಅಪ್ಪ, ನಾನು ಸಂಸಾರದಲ್ಲಿ ಇದ್ದೇನೆ, ನನಗೆ ಆಗ್ತದಾ, ನನಗಿಲ್ವಾ ಅಂತ ಸಂಶಯ ಬೇಡ. ನಿಮಗೆ ಆಗ್ತದೆ, ತೋರಿಸ್ಕೊಟ್ಟಿದ್ದಾನೆ ಪರಮಾತ್ಮ. ನಿಮಗೆ ಆಗ್ತದೆ, ಖಂಡಿತವಾಗಿ ಆಗ್ತದಪ್ಪ. ಏನು ಯೋಚನೆ ಮಾಡಬೇಡ. ನೀನು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಇಬ್ರಿಗೂ ಇದು ಸರಿಸಮಾನವಾಗಿ ನೀನು ಜೀವಾತ್ಮ ಪರಮಾತ್ಮ ಸೇರ್ಬೋದು. ಯೋಚನೆ ಮಾಡಬೇಡ, ನಂಬು, ನೀನು ನಂಬು. ಭೇದ ಮಾಡಿಲ್ಲ ಪರಮಾತ್ಮ, ಅರ್ಥವನ್ನು ಮಾಡ್ಕೊಳ್ಳಿ. ಭೇದವನ್ನು ಮಾಡಿಲ್ಲ, ಅವನಲ್ಲಿ ಭೇದನೇ ಇಲ್ಲ. ಕರ್ಮದಲ್ಲಿ ಯಾಕೆ ಈ ಹೆಣ್ಣು ಗಂಡು ಎಲ್ಲ ನಾನಾ, ಎಲ್ಲದರಲ್ಲೂ ಹೆಣ್ಣು ಗಂಡು ಇದೆ. ಯಾಕೆ? ಅದು ನಮ್ಮ ಕರ್ಮದ ಪ್ರಕಾರವಾಗಿ ನಾವು ನಡ್ಕೊಂಡು ಹೋಗ್ತೇವೆ. ಪಾಪ ಅವನೇನು ಮಾಡಿಲ್ಲ, ನಮ್ಮ ಕರ್ಮದ ಪ್ರಕಾರವಾಗಿ ನಾವು ಹೆಣ್ಣಾಗ್ತೇವೆ, ಗಂಡಾಗ್ತೇವೆ. ಒಂದು ಪ್ರಾಣಿ ಆದರೂ ಅಷ್ಟೇ, ಒಂದು ಹೆಣ್ಣಾಗ್ಬೋದು, ಒಂದು ಗಂಡಾಗ್ಬೋದು. ಏನು ಮಾಡೋದು? ಪಕ್ಷಿ ಆದರೂ ಅಷ್ಟೇ. ಯಾವುದೇ ಒಂದು ಪ್ರಕೃತಿ ನೋಡ್ಕೊಳ್ಳಿ, ಹೆಣ್ಣು ಗಂಡು ಇಲ್ಲದೆ ಇನ್ಯಾವುದೂ ಇಲ್ಲ ಅಲ್ಲಿ. ಇದೇ ಪರಮಾತ್ಮನ ಒಂದು ನಿಯಮ. ಎಲ್ಲನೂ ಒಂದು ಭಾರಿ ಒಂದು ಸ್ವಲ್ಪ ಜಾರಿದ್ರೆ ಹೆಣ್ಣಾಗಿ ಹುಡ್ತೇವೆ. ಮತ್ತು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಕರ್ಮ ನಾಶ ಆದಾಗ ನೀವು ಗಂಡಾಗಿ ಬರ್ತೀವಿ. ಪಕ್ಷಿಯಾಗಿ ಬಂದಿರ್ಬೋದು, ಪ್ರಾಣಿಯಾಗಿ ಬಂದಿರ್ಬೋದು, ವೃಕ್ಷಗಳಾಗಿ ಬಂದಿರ್ಬೋದು, ನಾನಾ ರೀತಿಯಲ್ಲಿ ಬಂದಿರ್ಬೋದು ನೀವು. ಇವತ್ತು ಈ ಒಂದು ಕಲಿಯುಗದಲ್ಲಿ ಈ ಮಾನವ ಜನ್ಮ ಬಂದಿದೆ. ಈ ಮಾನವ ಜನ್ಮ ಬಂದಾಗ ಇದನ್ನು ಬಿಡಬೇಡಿ. ಬಂದಿದ್ದೇ ಮಹಾ ಕಷ್ಟ. ಸತ್ಯುಗದಲ್ಲಿ ಭಾರಿ ಕಮ್ಮಿ ಮಾನವ ಜನ್ಮ ಬರೋದು. ಕಲಿಯುಗದಲ್ಲಿ ಮಾನವ ಜನ್ಮ ಎಷ್ಟಿದೆ ಅಂತಂದರೆ, ಎಲ್ಲ ಪ್ರಕೃತಿ ನಾಶ ಮಾಡಿ ಎಲ್ಲರೂ ಮಾನವ ಜನ್ಮ ಬಂದ್ಬಿಡ್ತಾರೆ. ಅಷ್ಟು ಜನ ಮಾನವ ಜನ್ಮ ಬಂದಿದ್ದಾರೆ. ಇಂಥದ್ರಲ್ಲಿ ಯಾರು ರಾಮ ಅಂದ್ಬಿಡ್ತಾರೋ ಅವನು ಸಿಕ್ಬಿಡ್ತದಪ್ಪ. ಇಷ್ಟೊಂದು ಜನ ಇದ್ದಾರೆ ಈ ನಮ್ಮ ಈ ದೇಶದಲ್ಲಿ. ನಮ್ಮ
ಈ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ? ರಾಮ ಅಂತ ಹೇಳೋರು ಯಾರು? ಪರಮಾತ್ಮ ನೆನೆಸ್ಕೊಳೋರು ಯಾರು? ಭಾರಿ ಕೆಲವೇ ಜನ. ಯಾರು ನೀವು ನೆನೆಸ್ಕೊತೀರೋ ನೋಡಪ್ಪ, ನಿಮ್ಗೆ ದಾರಿ ಇದೆ, ಅಲ್ಲಿ ಹೋಗು. ಈ ರೀತಿ ಏನಾದರೂ ಉಪದೇಶ ಮಾಡಿದ್ದಾರೋ? ಒಂದೊಂದು ಕಡೆ ಹೇಳ್ತಾ ಇದ್ದಾರೆ. ಆದರೂ ಅವನು ತೊಗೊಂಡ, ಅವನು ಬಿಟ್ಟನು, ಯಾರು ಗೊತ್ತು? ಇವತ್ತು ನಿಮಗೆ ಸಿಕ್ಕಿದೆ, ಈ ತಾರಕ ಮಂತ್ರವನ್ನು ಸಿಕ್ಕಿದೆ. ಗುರುಗಳು ಹೇಳ್ತಾ ಇದ್ದಾರೆ, ಅಪ್ಪ ಇದು ತಾರಕ ಮಂತ್ರ, ಎಲ್ಲ ಕರ್ಮಗಳ ನಾಶವನ್ನು ಮಾಡುವಂಥ ಮಂತ್ರ, ಇದು ಸ್ವೀಕಾರ ಮಾಡಿ. ಈ 24 ಗಂಟೆ ಕಾಲ ಅದ್ರ ಬಗ್ಗೆನೇ ಚಿಂತನೆ ಮಾಡ್ತಾ ಹೋಗಿ. ಯಾಕೆ? ಕೆಲವ್ರು ನೆನ್ನೆ ಒಬ್ಬರು ಬಂದಿದ್ದರು, ಬಂದ್ಬಿಟ್ಟು ಸ್ವಾಮಿ ಬೆಳಗ್ಗೆ ಸಾಯಂಕಾಲ ಇರ್ತೇವೆ, ಆಮೇಲೆ ಹೋಗ್ತೇವೆ ಸ್ವಾಮಿ ಅಂತಂದರೆ. ಅಪ್ಪ ಸ್ವಲ್ಪ ಇರು, ರಾತ್ರಿ ಇದ್ಬಿಡು, ಸ್ವಲ್ಪ ಕೇಳ್ತಾ ಇರು. ಯಾಕೆಂದರೆ ಏನೋ ಬಂದೆ ಹೊಟ್ಬಿಟ್ಟೆ, ಇನ್ನೆಲ್ಲಿ ಮರ್ತೋಗ್ಬಿಡ್ತದೋ. ರಾತ್ರಿ ಎಲ್ಲ ಇದ್ದರೆ ಶಾಂತವಾಗಿರ್ತದೆ. ಆ ಶಾಂತಿ ಸಮಯದಲ್ಲಿ ಮನಸ್ಸಿನಲ್ಲಿ ಹೇಳಬೇಕಿದು. ಈ ತಾರಕ ಮಂತ್ರ ಮನಸ್ಸಿನಲ್ಲಿ ಹೇಳಬೇಕು. ಬಾಯಿಂದ ಬಂದರೆ ಏನು ಸುಖ ಇಲ್ಲ. ಇದು ಏನು ಸುಖ ಬಂತು ಬಾಯಿಂದ ಹೇಳಿದರೆ? ಮನಸ್ಸಿನಿಂದ ಯಾವಾಗ ಬರ್ತದೋ ಆವಾಗ ನಿಮಗೆ ಫಲ ಸಿಗ್ತದಪ್ಪ ಅಂತಂದು. ನೀನು ಹೇಳ್ತಾ 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 ಮನಸ್ಸಿನಲ್ಲಿ ನೀವು ಹಂಗೆ ಹೋಗ್ಬಿಟ್ಟು ಮಲಗುವಾಗ ರಾಮ ರಾಮ ಮುಕುಂದ ಮಾಧವ ಮನಸ್ಸಿನಲ್ಲಿ ಹೇಳ್ತಾ ಇದ್ದರೆ, ನೋಡಪ್ಪ ಇದು ಬರ್ತಾ ಇದೆ, ಅದನ್ನು ಬೆಳೆಸ್ಕೊಂಡು ಹೋಗಿ, ನಿಮಗೆ ಅರಿವಾಗ್ತದೆ. ಹೌದು, ನನ್ನ ಮನಸ್ಸು ಹೇಳ್ತಾ ಇದೆ ಇದು. ಆವಾಗ ನಿಮಗೆ ಮನಸ್ಸು ಅಂದರೆ ಯಾವುದು ಅಂತ ನಿಮಗೆ ಅರಿವಾಗ್ತದೆ. ಇಲ್ಲ ಅಂದರೆ ನಿಮಗೆ ಮನಸ್ಸು ಯಾವುದು? ಅದಕ್ಕೇನಾದ್ರು ರೂಪ ಇದೆಯಾ ಮನಸ್ಸಿಗೆ? ಅರ್ಥವನ್ನು ಮಾಡ್ಕೊಳ್ಳಿ. ನಿಮಗೆ ಯಾರು ಸಿಗೋದಿಲ್ಲ, ಅಷ್ಟು ಸುಲಭ ಅಂತ ತಿಳ್ಕೊಬೇಡಿ. ಮನಸ್ಸನ್ನು ಯಾರು ನೇರವಾಗಿ ನಿಲ್ಲಿಸಿರ್ತಾನೋ, ಒಂದು ಕಡೆ ನಿಲ್ಲಿಸಿರ್ತಾನೋ, ಅವನಿಗೊಬ್ರಿಗೆ ಮಾತ್ರ ಪರಮಾತ್ಮ ಸಿಗ್ತಾನೆ, ಇನ್ನು ಯಾರಿಗೂ ಸಿಗೋದಿಲ್ಲ. ಅಷ್ಟು ಸುಲಭ ಅಂತ ತಿಳ್ಕೊಬೇಡಿ. ಮನಸ್ಸನ್ನು, ಚಂಚಲವಾಗಿರ್ತಕ್ಕಂಥ ಮನಸ್ಸನ್ನು ಒಂದು ಕಡೆ ನಿಲ್ಲಿಸ್ಬೇಕಾದ್ರೆ ಗುರುಗಳ ಕೃಪೆ ಬೇಕು. ಎಷ್ಟೋ ಜನ್ಮವನ್ನು ನೀನು ಹುಟ್ಟಿ ಬರಬೇಕಾಗ್ತದೆ ಆ ಮನಸ್ಸಿನ ಬಗ್ಗೆ ಚಿಂತನೆ ಮಾಡಬೇಕಾಗಿದ್ರೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. చింతాలన్నీయు విడిచి శ్రీ గురునీయ వేళ చింతా చేయవే నీవు మనసా, చింతా చేసిన ఎప్పుడే సిద్ధించు పరమ పదవి శీಘ್ರమున తెలియవే మనసా. ಏನು ಅಷ್ಟು ಸುಲಭ ಅಂತ ತಿಳ್ಕೊಂಬಿಟ್ರ? ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸ್ಬೇಕಾಗಿದ್ದರೆ ಎಷ್ಟು ಕಷ್ಟ ಅದು. ಇವತ್ತು ನಿಮ್ಮತ್ತ ಬಂದಿದ್ದಾರೆ, ಗುರುಗಳು ಬಂದ್ಬಿಟ್ಟಿದ್ದಾರೆ. ಈ ಒಂದು ಭಕ್ತಿಯಿಂದ ಎಲ್ಲವನ್ನು ಮರೆತುಬಿಡಿ. 24 ಗಂಟೆ ಕಾಲ ಸಂಸಾರ ಇದೆಲ್ಲ ಇದೆಯಪ್ಪ, ಕಷ್ಟ ಸುಖ ಎಲ್ಲವೂ ಇದೆ. ಯಾರಿಗಿಲ್ಲ? ಒಬ್ಬನು ತೋರಿಸ್ಬಿಡಿ, ಕಷ್ಟ ಸುಖ ಇಲ್ಲದೆ ಇರೋನು ಒಬ್ಬ ಜೀವ ತೋರಿಸ್ಬಿಡಿ. ಎಲ್ಲರಿಗೂ ಇದೆಯಪ್ಪ, ನನಗೂ ಇದೆ, ನಿನಗೂ ಇದೆ, ಎಲ್ರಿಗೂ ಇದೆ. ಅದಕ್ಕೋಸ್ಕರ ಸಂಸಾರ ಅನ್ನೋದು ಇದು. ನಾವು ಇರೋದೇ ಸಂಸಾರದಲ್ಲಿ. ಆ ತೊಂದರೆಯಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ, ಅದಕ್ಕೋಸ್ಕರ ಬಂದಿದ್ದೇವೆ ಇಲ್ಲಿ. ಈ ಸಂಸಾರದಿಂದ ಆಚೆ ಬರೋದಕ್ಕೆ ನಾವು ಬಂದಿರೋದು ಇಲ್ಲಿ, ಇನ್ಯಾತಕ್ಕೂ ಅಲ್ಲ. ಸಾಕಾಗ್ಬಿಟ್ಟಿದೆ. ನಿಮ್ಮ ಜೀವನವನ್ನು ಎಲ್ಲ ಕಳೆದು ಅಪ್ಪ ಎಷ್ಟು ಅಂತ ನೋಡೋದು ಈ ಕಷ್ಟ ಅಂತ ಇವತ್ತು ನೆನೆಸ್ಕೊಂಡು ಇವತ್ತಿನ ದಿವಸ ಬಂದಿದ್ದೀರಿ. ಎಲ್ಲ ಸುಖ ಇದ್ದಿದ್ದರೆ ಇಲ್ಲಿ ಬರ್ತಾಯಿದ್ರಿ ನೀವು? ಯಾತಕ್ಕೆ ಬರ್ತಾಯಿದ್ರಿ? ದುಃಖ ಪರಿಪೂರ್ಣವಾಗಿ ಇರೋದ್ರಿಂದ ಅಪ್ಪ ನಾನು ಏನು ಮಾಡಲಿ ಅಂತ ಬಂದ್ಬಿಟ್ಟಿದ್ದೀರಿ. ಬಂದಾಗ ಆ ಒಂದು ಗೋಚರ ಮಾಡಿಕೊಡೋವಾಗ ಗುರುಗಳು ಗೋಚರವನ್ನು ಮಾಡಿಕೊಡ್ತಾ ಇದ್ದಾರೆ. ಈ ಕರ್ಮಗಳನ್ನು ಯಾವ ರೀತಿಯಾಗಿ ನಾನು ನಾಶವನ್ನು ಮಾಡೋದು? ಕೆಟ್ಟ ಕರ್ಮಗಳು ಇದ್ದಾವೆ, ಒಳ್ಳೆಯ ಕರ್ಮಗಳಿದ್ದಾವೆ. ಎರಡೂ ನಾಶ ಆಗಬೇಕು. ಕೆಟ್ಟ ಕರ್ಮದಲ್ಲಿ ನಾಶ ಆಗ್ಬಿಟ್ಟು ಒಳ್ಳೆಯ ಕರ್ಮದಲ್ಲಿ ಬೇಕು ಅಂತಂದರೆ ತಿರ್ಗಾ ಕೆಟ್ಟ ಕರ್ಮದಲ್ಲೇ ಹೋಗ್ತೀಯ ನೀನು. ಸ್ವಲ್ಪ ದಿನ ಇರ್ಬೋದು, ತಿರ್ಗಾ ಹೋಗ್ತೀಯ ಅಲ್ಲಿಗೆ. ಎರಡೂ ನಾಶ ಆದರೆ ತಾನೇ ಒಳ್ಳೆಯದು ಕೆಟ್ಟದ್ದು ಎರಡೂ ಹೋಗ್ಬೇಕು. ಇವು ಎರಡೂ ಹೋದಾಗ ಇಲ್ಲದೇ ಇದ್ದಾಗ ನೀವು ಪರಮಾತ್ಮ.
ಯಾವಾಗ ಕೆಟ್ಟದ್ದು ಇಲ್ವೋ, ಯಾವಾಗ ಒಳ್ಳೆಯದು ಇಲ್ವೋ, ಆವಾಗ ನೀನೇ ಪರಮಾತ್ಮನಾಗುತ್ತೀಯಪ್ಪ ಅಂತ ಹೇಳಿದ್ರು. నీ మీదనే చాలా నిలిచి ఉన్నది మనసు నీಕ್ಯಾಲ ದಯರಾದುರಾ ಅಂತ ಇವಾಗ ಪ್ರಾರ್ಥನೆಯಲ್ಲಿ ಹೇಳಿದ್ರು. ಅಪ್ಪ ಮನಸ್ಸು ನೀನು ಒಂದು ಕಡೆ ನಿಲ್ಲಿಸ್ಬಿಟ್ರೆ ಇನ್ನೇನಪ್ಪ ಬೇಕು ನಿನಗೆ? ಅದೇ ತಾನೇ ಆ ಸಾರಾಂಶ ಇರೋದೆಲ್ಲ ಅಲ್ಲೇ, ಮನಸ್ಸೇ, ಇನ್ನೇನೂ ಇಲ್ಲ. ನಿಮಗೆ ಗೋಚರ ಮಾಡಿಕೊಡ್ತಾ ಇದ್ದಾರೆ ಗುರುಗಳು. 24 ಗಂಟೆ ಕಾಲ ನಿಮ್ಮ ಈ ಫೋನುಗಳು ಎಲ್ಲ ಬಿಸಾಕಿ, ನಿಮ್ಮ ಚಿಂತನೆ ಎಲ್ಲ ಕಷ್ಟ ಸುಖ ದುಃಖ, ತಂದೆ ತಾಯಿ, ಇವರು ಏನೋ ಹೆಂಡತಿ ಗಂಡ ಎಲ್ಲವೂ ಬಿಡಿಯಪ್ಪ. ಯಾಕಂದರೆ ಬರೋದು ನೀನೊಬ್ಬನೇ, ಹೋಗೋದು ನೀನೊಬ್ಬನೇ. ಅರ್ಥವನ್ನು ಮಾಡ್ಕೊ. ಎಲ್ಲ ನೀನು ಹೋಗೋದು ಒಬ್ಬನೇ. ಸಂಸಾರ ಬರ್ತದೆ ನಿನ್ನ ಹಿಂದೆ, ಯಾರೂ ಬರೋದಿಲ್ಲಮ್ಮ, ಯಾರೂ ಬರೋದಿಲ್ಲ. ಹೋಗುವಾಗ ನೀನು ಹೋಗ್ತೀಯಾ, ನೀನು ಆವಾಗ ಯಾರು ಬರ್ತಾರೋ ಯಾರು ಇರ್ತಾರೆ, ನೀನು ಪಾಡು ನೀನು ಹೋಗ್ತಾ ಇರ್ತೀಯ. ಇವು ಯಾವುದಾದ್ರೂ ಸಂಬಂಧ ಇದೆಯಾ? ತಿರ್ಗಾ ನೋಡ್ತೀಯೋ, ನಿನ್ನ ಜನ್ಮದಲ್ಲಿ ಈ ಸಂಬಂಧ ನೋಡೋದಿಲ್ಲ. ಮತ್ತು ಇನ್ಯಾಕಿದು? ಕೆಲವೇ ದಿನ ಇದು, ಯಾತಕ್ಕಿದು ಸತ್ಯ ಅಂತ ನೀನು ಅರಿವು ಮಾಡ್ಕೋ. ಇದು ಸತ್ಯ ಅಲ್ಲ ಅಂತ ಅರಿವು ಮಾಡ್ಕೋ. ನೀನು ಇದು ಸತ್ಯ ಅಲ್ಲ, ಸತ್ಯವನ್ನು ಹುಡ್ಕೊಂಡು ಹೋಗು, ಸತ್ಯವನ್ನು ಹುಡ್ಕೊಂಡು ಹೋಗು. ಅದೇ ನಿನ್ನ ದಾರಿ. ಅದೇ ಗುರುಗಳು ಹೇಳ್ತಾ ಇರೋದು, ಸತ್ಯವನ್ನು ನೋಡಪ್ಪ, ಸತ್ಯವನ್ನು ನೋಡು. ಯಾವ ದಾರಿಯನ್ನು ತೋರಿಸ್ಕೊಡ್ತಾ ಇದ್ದಾನೆ? ಶಾಶ್ವತವಾಗಿರುವಂಥ ದಾರಿ. ಅದನ್ನು ನೋಡಪ್ಪ ಮಗು, ನೋಡು, ಹೋಗು. ನಾನು ಇದ್ದೇನೆ, ನಿನ್ನ ಹಿಂದೆ ಇದ್ದೇನೆ, ನಾನು ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೇನೆ. ನೀನು ಯೋಚನೆ ಮಾಡಬೇಡ, ನಾನಿದ್ದೇನೆ. ನೋಡಿ, ಪರಮಾತ್ಮ ನಿನ್ನ ಬಾಗಿಲಿಗೆ ಬಂದು ಈ ಉಪದೇಶವನ್ನು ಮಾಡ್ತಾ ಇದ್ದಾನಪ್ಪ. ಅದರಿಂದಾಗಿ ನೀವು ಇವತ್ತೆಲ್ಲವನ್ನು ಮರೆತುಬಿಡಿ, ಸಾಕು. ಇದೆಲ್ಲ ಜಂಜಾಟಗಳು, ಇದು ಕಷ್ಟ ಸುಖ ಎಲ್ಲವನ್ನು ಮರೆತುಬಿಡಿ. ಇಲ್ಲಿದ್ದು ಅದರ ಬಗ್ಗೆನೇ ಚಿಂತನೆ ಮಾಡಿ. ರಾತ್ರಿ ಎಲ್ಲ ಯಾವುದೋ ಒಂದು ಸಮಯದಲ್ಲಿ ರಾತ್ರಿ ಆ ಮನಸ್ಸಿನಲ್ಲಿ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನೆಯ ದೇವ ರಾಮ ಶ್ರೀ ನಾರಾಯಣ ಅಂತ ಮನಸ್ಸಿನಲ್ಲಿ ಹೇಳ್ತಾ ಇದ್ದಾಗ ಒಂದು ಸಂತೋಷ ಉಂಟಾಗ್ತದೆ. ಅಪ್ಪ, ಇದು ನನ್ನ ಮನಸ್ಸು ಹೇಳ್ತಾ ಇದೆ, ನೀನು ಅದನ್ನು ಅರಿವು ಮಾಡ್ಕೋ. ಇದನ್ನು ನಾನು ಬಿಡೋದಿಲ್ಲ. ಇವಾಗ ನನಗೆ ಗೊತ್ತಾಯಿತು ಮನಸ್ಸು ಅಂದರೆ ಏನು. ಮನಸ್ಸು ಅಂದರೆ ಸ್ಥಿರವಾಗಿ ನೀನು ಹೇಳ್ತಾ ಇರುವಾಗ ಯಾವ ಬೇರೆ ಆಲೋಚನೆ ಬರೋದಿಲ್ಲ. ಇದ್ರ ಬಗ್ಗೆನೇ ನೀವು ಹೇಳ್ತಾ ಇರ್ತೀಯ. ಬೇರೆದು ಬಂತು ಅಂದರೆ ನೀನು ಓದೆ, ಅರ್ಥವನ್ನು ಮಾಡ್ಕೊ. ಹೋದಾಗ ನೀನು ಏನಪ್ಪ ಮಾಡಲಿ ಓದೇ ಒಟ್ಟೋಯ್ತಲ್ಲ ಯೋಚನೆ ಮಾಡಬೇಡ. ತಿರ್ಗಿ ಅದಕ್ಕೆ ಹೋಗು, ಮಾಡ್ತಾ ಹೋಗು. ಸಾಧನೆ ಮಾಡೋದು ಅಷ್ಟು ಸುಲಭ ತಿಳ್ಕೊಬೇಡ. ಈ ಜನ್ಮದಲ್ಲಿ ಸಾಧನೆ ಮಾಡ್ಕೊಂಡು ಹೋಗು, ಯೋಚನೆ ಮಾಡಬೇಡ. ಒಂದು ದಿನದಲ್ಲಿ ನಾನು ಪರಮಾತ್ಮನ ಸೇರ್ತೇನೆ ಅಂತ ತಿಳ್ಕೊಬೇಡ. ಎಷ್ಟೋ ಜನ್ಮಗಳು ಬೇಕು. ಆದರೆ 20 ಜನ್ಮ ಆಗಲಿ 15 ಜನ್ಮ ಆಗಲಿ, ಇವತ್ತು ನೀನು ಗುರುಗಳು ನಿನ್ನ ಬಗ್ಗೆ ಚಿಂತನೆ ಮಾಡಿದರೆ ನೋಡಪ್ಪ, ನೀನು ಗೆದ್ದೆ. ಅವನು ಕರ್ಕೊಂಡು ಹೋಗ್ತಾನೆ. 15 ಜನ್ಮ ಆಗಲಿ 20 ಜನ್ಮ ಆಗಲಿ ಅವಂದದು. ನೀನಂತೂ ಸೇರೋದಂತೂ ಗ್ಯಾರಂಟಿ. ಅವನು ಶರಣಾಗತಿ ಆಗ್ಬಿಡು. ಭರತ ಭಾಗವತದಲ್ಲಿ ಬರ್ತದೆ. ಭರತ ಅಂಥ ಈ ಭಾರತ ದೇಶ, ಅವನ ಹೆಸರೇ ಭರತ, ಅವನ ರಾಜ. ಅವನಿಗೆ 3 ಜನ್ಮ ಆಯಿತು. ಅಂಥವನಿಗೆ 3 ಜನ್ಮದಲ್ಲಿ ಮೋಕ್ಷವನ್ನು ಪಡೆದ. ನೀವು ಯಾವ ಲೆಕ್ಕ ಅಪ್ಪ? ಯಾವ ಲೆಕ್ಕ? ನಾವು ಅರ್ಥ ಮಾಡ್ಕೊಂಡಿದ್ದೀರಾ? ನಾವು ಯಾವ ಲೆಕ್ಕ? ಯೋಚನೆ ಮಾಡಬೇಡ. ಇವಾಗ ನಿಮ್ದು ಏನು ಗುರಿ? ಯಾತಕ್ಕೆ ಬಂದಿದ್ದೀರ ನೀವು? ಗುರುಗಳನ್ನು ನೀವು ನಂಬಿ ಅವ್ರನ್ನ ಶರಣಾಗತಿಯಾಗಿ, ಅಪ್ಪ ನಿನ್ನ ಹತ್ರ ಬಂದ್ಬಿಟ್ಟಿದ್ದೇನೆ, ಮಂತ್ರವನ್ನು ಹೇಳ್ತಾ ಇದ್ದಾನೆ, ಸದ್ಗುರು ಕೇಶವ ನಿನ್ನ ಹತ್ರ ಬಂದ್ಬಿಟ್ಟಿದ್ದೇನಪ್ಪ, ನೀನು ನನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೀಯ. ನೋಡಪ್ಪ, ಇಷ್ಟೇ. ಇದೇ ತಾರಕ ಮಂತ್ರ. ತಗೊಂಬಿಡು. ಇದೇ ತಾರಕ ಮಂತ್ರ, ಇನ್ನೇನೂ ಅಲ್ಲ. ಇದೇ ತಾರಕ ಮಂತ್ರ. ಇದು ಸ್ವೀಕಾರ ಮಾಡಿ.
ಎಲ್ಲರನ್ನೂ ಪರಮಾತ್ಮ ತೋರಿಸ್ಕೊಡ್ತಾರೆ. ಗೋಚರ ಆಗೋದು ಹೆಂಗೆ? ಒಂದು ಕೊನೆಯದಾಗಿ ನಿಮಗೆ ಗೋಚರ ಹೆಂಗಾಗ್ತದೆ ಅಂತ ಹೇಳ್ತೀನಿ. ಯಾವಾಗ ಒಂದೊಂದು ಮರಿತಾ ಹೋಗ್ತಿರೋ ಆವಾಗ ಅಪ್ಪ ಮರೆಯೋದೇ ಒಂದು ಹೆಜ್ಜೆ ಮುಂದೆ ಹೋದಂಗೆ. ಇದೆಲ್ಲ ನಿಮ್ಮ ಜ್ಞಾಪಕ ಇದ್ದರೆ ಮನಸ್ಸು ಸ್ಥಿರವಾಗಿ ನಿಲ್ತದ? ಎಲ್ಲ ಮರಿಬೇಕು ತಾನೇ. ಸಂಸಾರ ಮರಿಬೇಕು, ಏನೋ ನನ್ನ ತಂದೆ ಮರಿಬೇಕು, ನನ್ನ ತಾಯಿ ಮರಿಬೇಕು, ನನ್ನ ಗಂಡ ಮರಿಬೇಕು, ನಾನು ಹೆಂಡ್ತಿನ ಮರಿಬೇಕು, ಮಕ್ಕಳು ಮರಿಬೇಕು, ಆಸ್ತಿನ ಮರಿಬೇಕು. ಇವೆಲ್ಲ ಮರೆತರೆ ತಾನೇ ನೀನು ಪರಮಾತ್ಮನ ಸೇರೋದು. ಎಲ್ಲ ಮರುವೇ ದಾರಿ. ಅರ್ಥವನ್ನು ಮಾಡ್ಕೊಳ್ಳಿ. ಮರುವೇ ದಾರಿ. ಇದು ಯಾವುದೂ ಶಾಶ್ವತ ಅಲ್ಲ. ಮರುವು ಆಗಬೇಕು, ಆವಾಗ ನಿನಗೆ ದಾರಿ ಸಿಗೋದು. ಇದ್ರ ಬಗ್ಗೆ ಇದ್ದರೆ ನಿನಗೆ ಯಾವುದೂ ಸಿಗೋದಿಲ್ಲ. ಅರ್ಥ ಮಾಡ್ಕೊ. ನೀನು ಇಲ್ಲೇ ಇರ್ತೀಯ ನೀನು. ಅದರಿಂದಾಗಿ ಎಚ್ಚರಿಕೆ, ಎಚ್ಚರಿಕೆ. ತಾತಯ್ಯನವರು ಹೇಳ್ತಾರೆ, ಎಚ್ಚರಿಕೆ ಓ ಮನಸ, ಎಚ್ಚರಿಕೆ ಓ ಮನಸ, ಎಚ್ಚರಿಕೆ ಓ ಮನಸ ಅಂತ ಹೇಳ್ತಾರೆ. ಎಷ್ಟು ಎಚ್ಚರಿಕೆ ಅಪ್ಪ, ಸಾಮಾನ್ಯದ ಅಲ್ಲಪ್ಪ ಇದು. ಎಚ್ಚರಿಕೆ, ಎಚ್ಚರಿಕೆ, ಎಚ್ಚರಿಕೆ. 24 ಗಂಟೆ ನೀನು ಅದರ ಬಗ್ಗೆನೇ ಚಿಂತನೆ ಮಾಡು. ಕೆಲಸವನ್ನು ಮಾಡು, ನಿಷ್ಕಾಮನ ಕೆಲಸವನ್ನು ಮಾಡು, ಗಂಡನಿಗೆ ಕೆಲಸವನ್ನು ಮಾಡು, ಸೇವೆಯನ್ನು ಮಾಡಿಬಿಡು. ನಿಮ್ಮ ಸಂಸಾರಕ್ಕೆ ಸೇವೆಯನ್ನು ಮಾಡಿಬಿಡು. ಆದರೆ ನಿನ್ನನ್ನು ನೀನು ತಿಳಿದುಕೋ. ಇದೇ ಧರ್ಮ. ನಿನ್ನನ್ನು ನೀನು ತಿಳ್ಕೊ. ಯಾವತ್ತೂ ನಿನ್ನನ್ನು ನೀನು ತಿಳ್ಕೊತೀಯೋ, ನನ್ನ ಬಗ್ಗೆ ನಾನು ಚಿಂತನೆ ಮಾಡ್ತಾ ಇದ್ದೇನೆ ಅಂತ ಅಂತೀಯೋ, ಆವಾಗೇ ನಿನ್ನ ದಾರಿ ಸಿಗ್ತದಪ್ಪ. ಅದೇ ಧರ್ಮ ಅಂತ ತಿಳ್ಕೊಂಬಿಡು. ಇನ್ಯಾವುದೂ ಧರ್ಮ ಅಲ್ಲ. ಮನಸ್ಸಿನಲ್ಲಿ ಯಾವಾಗ ನೀನು ಅರಿವು ಮಾಡ್ಕೊತೀಯೋ, ತಿಳಿದುಕೊಳ್ತೀಯೋ ಸದಾಕಾಲ, ಅದು ಧರ್ಮ. ನೀವು ನಿಮ್ಮ ಚಿಂತನೆ ಅದರ ಮೇಲೆ ಗುರುಗಳು ಎಲ್ಲನೂ ಒಂದೇ ರೀತಿಯಾಗಿ ನೋಡ್ತಾ ಇದ್ದಾರೆ. ಎಲ್ಲ ಜೀವರಾಶಿಗಳು ಒಂದೇ ರೀತಿಯಾಗಿ ನೋಡ್ತಾ ಇದ್ದಾರೆ. ಪಕ್ಷಿ ಬರ್ಬೋದು, ನಾಳೆ ರಾತ್ರಿ ಒಂದು ಪಕ್ಷಿ ಬರ್ಬೋದು, ಇಲ್ಲಿ ಕುತ್ಕೊಂಡು ಇರ್ಬೋದು, ಅದು ನಿಮ್ಮ ನೋಡ್ತಾ ಇರ್ಬೋದು, ಅದು ಹೇಳ್ತಾ ಇರ್ತದೆ. ಅದಕ್ಕೂ ಗುರುಗಳು ದಾರಿನ ತೋರಿಸ್ಕೊಡ್ತಾರೆ. ಅರ್ಥವನ್ನು ಮಾಡ್ಕೊಳ್ಳಿ. ನೀವೊಬ್ಬರೇ ಅಲ್ಲ, ನೋಡಿ ಬೇಕಾದ್ರೆ ರಾತ್ರಿ ಏನಾದರೂ ಒಂದು ಪಕ್ಷಿ ಬರ್ತದೆ, ಏನಾದರೂ ಒಂದು ಇರ್ತದೆ, ಎಲ್ಲೋ ಗುಬ್ಬಚ್ಚಿ ಒಂದು ಕುತ್ಕೊಂಡಿರ್ತದೆ, ಏನೋ ಒಂದು ಆಗ್ತಾ ಇರ್ತದೆ. ಒಂದು ನಾಯಿ ಬರ್ತದೆ, ಎಲ್ಲೋ ಇರ್ತದೆ, ಕೇಳಿಸ್ತಾ ಇರ್ತದೆ, ಆಚೆ ಇರ್ತದೆ. ನೀವೊಬ್ಬರೇ ಅಲ್ಲ. ಅದರಂಗೆ ಒಂದು ನಾಯಿ, ನಾನು ನಾಯಿ ಆಗಿದ್ದೆ, ಅರ್ಥವನ್ನು ಮಾಡ್ಕೋ. ನಾನು ಒಂದು ನಾಯಿ ಆಗಿದ್ದೆ, ಅಲ್ಲಿಂದ ಇವಾಗ ಮನುಷ್ಯನಾಗಿ ಬಂದಿದ್ದೇನೆ ಅಷ್ಟೇ. ನಾನು ನಾಯಿ ಆಗಿದ್ನಪ್ಪ. ತಿಳ್ಕೊಬೇಡ, ಎಲ್ಲ ಒಂದೇ. ಗುರುಗಳಿಗೆ ಒಂದೇ, ಅಲ್ಲಿ ಭೇದ ಇಲ್ಲ ಗುರುಗಳಿಗೆ. ಇಷ್ಟು ಮಾತನ್ನು ಹೇಳಿ ನಿಮಗೆ ಸ್ಥಿರವಾಗಿ ಮನಸ್ಸನ್ನು ಆ ತಾರಕ ಮಂತ್ರದಲ್ಲಿ ಇಟ್ಕೊಂಡು ಭಕ್ತಿಯಿಂದ, ಅವರಿಗೆ ಭಕ್ತಿನೇ ಇವಾಗ ದಾರಿ. ಧರ್ಮ ಭಕ್ತಿ, ಭಕ್ತಿನೇ ಧರ್ಮ ಸಿಗಬೇಕಾದ್ರೆ ಇನ್ಯಾವುದೂ ಆಗೋದಿಲ್ಲ. ಅದಕ್ಕೋಸ್ಕರ ಜ್ಞಾನಿಗಳು ಹೇಳ್ತಾರೆ, ಜ್ಞಾನಂ ವಿಜ್ಞಾನಂ ಚ ಭಕ್ತಿ ಸಹಿತಂ. ಕಲಿಯುಗದಲ್ಲಿ ನೋಡಪ್ಪ, ಯಾವುದೇ ಜ್ಞಾನ ಬರಬೇಕಾದ್ರೆ ನೀನು ಭಕ್ತಿನೆಲ್ಲ ಬರಬೇಕು, ಇನ್ಯಾವುದರಲ್ಲೂ ಇಲ್ಲ ಅಂದ್ಬಿಟ್ರು. ಜ್ಞಾನಂ ವಿಜ್ಞಾನಂ ಚ ಭಕ್ತಿ ಸಹಿತಂ. ಭಕ್ತಿಯಿಂದ ಹೋಗ್ಬಿಡಿ, ಶರಣಾಗತಿ ಆಗಿಬಿಡಿ, ದಾಸನಾಗ್ಬಿಡಿ, ಪಾದಗಳಲ್ಲಿ ಸೇರಿಬಿಡಿ. ಪಾದಗಳಲ್ಲೇ ಅವ್ರನ್ನ ನೆನೆಸ್ಕೊತಾ ಇರಿ. ಹೆಂಗೆ? ಒಂದು ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ. ಪಾದಗಳಲ್ಲಿ ನೀನು ನೆನೆಸ್ಕೋಬೇಕಾದ್ರೆ ಆ ರೂಪವನ್ನು ನೋಡಿ ಅಂತಾರೆ. ಗುರುಗಳ ರೂಪ, ಆ ಗುರುಗಳ ರೂಪ ನೀನು ನೋಡಿ ಅದನ್ನೇ ನೀನು ಮನಸ್ಸಿನಲ್ಲಿ ಇಟ್ಕೊಂಡ್ಬಿಡು. ಅದನ್ನೇ ನೀನು ಸೇವೆ ಮಾಡ್ತಾ ಹೋಗು, ಅಷ್ಟೇ ಸಾಕು ನಿನಗೆ ಅಂತಾರೆ. ಆ ರೂಪವನ್ನು, ಆ ಪಾದ ರೂಪ ಯಾವ ರೀತಿ ಇದೆ ಅದನ್ನು ನೀನು ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ಲಿಸ್ಬಿಡಪ್ಪ ಅಂತಾರೆ. ಆ ರೀತಿ ನಿಲ್ಲಿಸ್ಕೊಂಡು ಇವೆಲ್ಲನೂ ನಿಮ್ಮ ಜೀವನ, ನಿಮ್ಮ ಜೀವಾತ್ಮವನ್ನು ಪರಮಾತ್ಮನ ಸೇರುವಂಥ ದಾರಿ ಆ ಗುರುಗಳು ಬಂದಿದ್ದಾರೆ, ಅವರು ಉಪದೇಶ ಮಾಡಿದ್ದಾರೆ. ಇವೆಲ್ಲ ಸ್ವೀಕಾರ ಮಾಡಿ ಅಂಥೇಳಿ
ಅವರ ಪಾದಗಳಿಗೆ ಪುಷ್ಪವನ ಅಂತಮುನ ಕರ್ವೀರ ಕಾಂಚಾಲ ದಾಸಾಲ ದವನಂ ಜಾಜಿ ವೀರ್ಜಾಜಿ ಮೆಲ್ಲಲು ಪೊನ್ನ ಪೊಗಡ ಶಾವಂತಿ ಕುಂಕುಮ ಕುರುವೇಲು ಸಂಪಂಗಿ ತುಳಸಿ ಮಾಲ್ಕ ಸಮರ್ಪಯಾಮಿ ಗಂಧ ಕಸ್ತೂರಿ ಪುನುಗು ಜವ್ವಾಜಿ ಗೋರೋಜನ ಬಾದಿಗಾಗಲ ಪರಿಮಳ ದ್ರವ್ಯಂ ಅಂಗಲೇಪಂ ಸಮರ್ಪಯಾಮಿ ಧೂಪ ದೀಪ ನೈವೇದ್ಯಂ ಸಮರ್ಪಯಾಮಿ ಆತ್ಮ ಸದ್ಗುರುಭ್ಯೋ ನಮಃ ಹೈಗ್ರೀವಾಯ ನಮಃ ಆದಿಕೇಶವಾಯ ನಮಃ ಓಂ ಶಾಂತಿ ಶಾಂತಿ ಶಾಂತಿ.